ಟ್ರಿಪಲ್ ಎಚ್ ಏನಾದರೂ ನಮ್ಮ ರಾಯ ರೀತಿ ಸುಟ್ಟು ಬೂದಿನ ಹಾಕೊಂಡು ಹಂಗೆ ನಾಶ ಮಾಡ್ತಾರ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಬ್ರಾಕ್ ಲೆಸ್ನರ್ ಅವರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿ ಎಷ್ಟು ದಿನ ಆಯಿತು. ಈಗ ಸಡನ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರಿಗೆ ಮೂಡ್ ಬಂದಿರ್ಬೋದು, ಅವನ ಅಜ್ಜಿ ನಾನು ಬ್ರಾಕ್ ಲೆಸ್ನರ್ ಅವ್ರಿಗೆ ಥ್ಯಾಂಕ್ಸೇ ತಿಳಿಸಿಲ್ಲ ಗುರು ಅಂತ. ಅದಕ್ಕೋಸ್ಕರ ಸಡನ್ ಆಗಿ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಥ್ಯಾಂಕ್ ಯು ಬ್ರಾಕ್ ಅಂತ ಒಂದು ಟ್ವೀಟ್ ಮಾಡಿ ತಿಳಿಸ್ತಾ ಇದ್ದಾರೆ. ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಆ ರಾಯ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗಿದೆ. ಯಾರ್ಯಾರು ನೋಡಿಲ್ಲ ಖಂಡಿತವಾಗ್ಲೂ ಕೂಡ ನೋಡಿ. ನಿಮಗೆ ಯಾವ ರೀತಿ ಅನ್ನಿಸ್ತು ಈ ಒಂದು ಟ್ರೇಲರು? ನಿಜವಾಗ್ಲೂ ಚೆನ್ನಾಗಿದೆಯೋ ಇಲ್ವೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗೆ ಓಕೆ ಅಂತ ಅನಿಸ್ತು. 4 ಮಿನಿಟು ಲಾಂಗ್ ಆಯಿತು ಅಂತ ಫೀಲ್ ಕೊಡ್ತಾ ಇತ್ತು ಟ್ರೇಲರ್ಗೆ. ಹೋಪ್ಫುಲಿ ಮೂವಿ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದರೆ 3.5 ಗಂಟೆ ಡ್ಯೂರೇಷನ್ ಇದೆ ಅಂತ ಬರ್ತಾ ಇದೆ. ಬಟ್ 4 ನಿಮಿಷ ಟ್ರೇಲರ್ನ ಬಿಡಬಾರ್ದಾಗಿತ್ತು. ಅವರು ಸ್ವಲ್ಪ ಕಟ್ ಮಾಡಿ 3 ನಿಮಿಷ ಕೊಟ್ಟಿದ್ದರು ಕೂಡ ಅದ್ಭುತವಾಗಿರೋದು. ಓವರಾಲ್ ನಾನೇನು ಡಿಗ್ರೇಡ್ ಮಾಡ್ತಾ ಇಲ್ಲ, ಟ್ರೇಲರ್ ನನಗೆ ಇಷ್ಟ ಆಯಿತು. ಬಟ್ 4 ನಿಮಿಷ ಟ್ರೇಲರು ಎಲ್ಲೋ ಒಂದು ಕಡೆ ಜಾಸ್ತಿ ಆಯಿತು ಅಂತ ಫೀಲ್ ಕೊಡ್ತಾ ಇತ್ತು. ವಿಜುವಲ್ಸ್ ಎಲ್ಲವೂ ಕೂಡ ಸೂಪರ್ ಆಗಿದೆ ಆ್ಯಂಡ್ ಸ್ಟೋರಿನೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರೋ ರೀತಿ ಫೀಲ್ ಕೊಡ್ತಾ ಇದೆ. ನೋಡೋಣ ಮೂವಿ ಯಾವ ಲೆವೆಲ್ಗೆ ಇರುತ್ತೆ ಅಂತ. ಮೊದಲನೇದಾಗಿ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಅವರು ತನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಮಂಡೇ ನೈಟ್ ರಾ ಮೆಕ್ಸಿಕೋ ಸಿಟಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ನಮ್ಮ ರೇ ಮಿಸ್ಟೀರಿಯೋ ಅವರು ರೋಮನ್ ರೈನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ನೀನು ಲುಚಾಡೋರ್ಸ್ ಗಳ ಮೇಲೆ ನಿನ್ನ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಂಡ್ ಅವರ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಟೂರ್ನಮೆಂಟ್ ನು ಕೂಡ ಅವರು ಆರ್ಗನೈಸ್ ಮಾಡಿದ್ದಾರೆ. ಅಂಡ್ ಈಗ ಆ ಒಂದು ಟೂರ್ನಮೆಂಟ್ ನ ಬ್ರಾಕೆಟ್ಸ್ ಕೂಡ ರಿವೀಲ್ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ನಮಗೆ ಪೆಂಟಾ ಹಾಗೆ ಲೆರೆಡೋ ಕಿಡ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಸೈಕೋಕ್ಲೋನ್ ಹಾಗೆ ಎಲೆ ಪಾರ್ಕಾ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡ್ರ್ಯಾಗನ್ ಲೀ ಹಾಗೆ ವ್ಯಾಂಗರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ರೇ ಫಿನಿಕ್ಸ್ ಹಾಗೆ ಎಲ್ ಫಿಸ್ಕ್ಯಾಲ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಮ್ಯಾಚ್ ಅಲ್ಲಿ ಗೆದ್ದವರು ನೆಕ್ಸ್ಟ್ ರೌಂಡಿಗೆ ಹೋಗ್ತಾರೆ. ಅಂಡ್ ಅದರಲ್ಲಿ ಗೆದ್ದವರು ಫೈನಲ್ಸ್ಗೆ ಹೋಗಿ ಫೈನಲ್ಸ್ ಅಲ್ಲಿ ಗೆದ್ದವರು ರೋಮನ್ ರೈನ್ಸ್ ಅವ್ರನ್ನ ಫೇಸ್ ಮಾಡ್ತಾರೆ ಮಂಡೇ ನೈಟ್ ರಾ ಅಲ್ಲಿ. ಅಂಡ್ ಇದರಲ್ಲಿ ಐ ಥಿಂಕ್ ಪೆಂಟಾ ಅವರೇ ವಿನ್ ಆಗ್ತಾರೆ ಅಂತ ನನಗೆ ಯಾಕೋ ಫೀಲ್ ಬರ್ತಾ ಇದೆ. ಸೊ ನಾವು ಏನು ಡ್ರೀಮ್ ಮ್ಯಾಚ್ ನ ನೋಡ್ತಾ ಇದ್ವಿ, ಆಗೋದೇ ಇಲ್ವೋ ಅಂತ ಅನ್ಕೋತಾ ಇದ್ವೋ, ಆ ಒಂದು ಮ್ಯಾಚ್ ನಮಗೆ ಪೆಂಟಾ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಯಾ ರಿಪ್ಲಿ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ರಿಯಾ ರಿಪ್ಲಿ ಅವರಿಗೆ ಇಂಜುರಿ ಆಗಿದೆ. ಅದು ಬರ್ತಾ ಸೀರಿಯಸ್ ಆಗಿದೆ. ಅಂಡ್ ಈಗ ಅವರು ನೀ ಸರ್ಜರಿನೂ ಕೂಡ ಮಾಡಿಸ್ಕೊಂಡಿದ್ದಾರೆ. ಅಂಡ್ ರೀಸೆಂಟ್ ಆಗಿ ಅವರು ಯಾವುದೋ ಒಂದು ಸ್ಟ್ರೀಮ್ ಅಲ್ಲಿ ನಮಗೆ ಅಪಿಯರೆನ್ಸ್ ಆಗೋದು ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದರಲ್ಲಿ ಅವರು ನಡೆಯೋದಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟಪಡ್ತಾ ಇದ್ದಾರೆ. ಐ ಥಿಂಕ್ ಗಾಯ್ಸ್ ಇನ್ನೊಂದು 2-3 ತಿಂಗಳು ನಮ್ಮ ರಿಯಾ ರಿಪ್ಲಿ ಅವರು ರಿಕವರಿ ಆಗೋದಕ್ಕೆ ತಗೊಳ್ತಾರೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಈ ಕಡೆ ರಿಯಾ ರಿಪ್ಲಿ ಅವರ ವಿಚಾರ ಬಿಟ್ಟಾಕಿ ಹೊಸ ವಿಮೆನ್ಸ್ ಚಾಂಪಿಯನ್ ಚೆಲ್ಸಿಯಾ ಗ್ರೀನ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವರು ಕೂಡ ಈಗ ಇಂಜುರಿ ಆಗಿದ್ದಾರೆ. ನೆನ್ನೆ ನಡೆದಂತಹ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ನಮ್ಮ ಚೆಲ್ಸಿಯಾ ಗ್ರೀನ್ ಅವರು ಕೂಡ ಇಂಜುರಿ ಆಗಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಗೊತ್ತಿಲ್ಲ ಯಾವ ಸ್ಪಾಟ್ ಅಲ್ಲಿ ಯಾವ ಜಾಗಕ್ಕೆ ಅವರಿಗೆ ಇಂಜುರಿ ಆಗಿದೆ ಅಂತ. ಒಟ್ಟಿನಲ್ಲಿ ಇಂಜುರಿ ಆಗಿದೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಇನ್ನು ಅದು ಸೀರಿಯಸ್ ಮೈನರ್ ಅಂತ ನಾವು ಕಾದ್ ನೋಡಬೇಕು. ಆ ಕಡೆ ವಿಮೆನ್ಸ್ ಚಾಂಪಿಯನ್ ಗೆ ಇಂಜುರಿ ಆಯಿತು ಅಂತ ಹೊಸ ಇಂಟರ್ಮ್ ವಿಮೆನ್ಸ್ ಚಾಂಪಿಯನ್ ಆಗಿ ಮಾಡಿದ್ರೆ ಇಲ್ಲಿ ಇವ್ರಿಗೂ ಕೂಡ ಇಂಜುರಿ ಆಗಿದೆ. ಅದು ಕೂಡ ಮೊದಲ ಶೋ ಅಲ್ಲೇ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರತಕ್ಕಂಥದ್ದು ನಮ್ಮ ಬ್ಲೇಕ್ ಮೌಂದ್ರೆ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ಲಿಟ್ರಲಿ ಒಂದು 15 ವಾರಗಳಿಂದ ನಮ್ಮ ಬ್ಲೇಕ್ ಮೌಂದ್ರೆ ಅವರು ಸ್ಮ್ಯಾಕ್ ಡೌನ್ ಗೆ ಬರ್ತಾ ಇದ್ದಾರೆ ಅಂತ ವಿಡಿಯೋಸ್ ಗಳನ್ನ ಆಗ್ತಾ ಇದ್ರು. ಅಂಡ್ 6 ವಾರದ ಅಂದ್ರೆ ಅವರ ಡೆಬ್ಯೂ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಕ್ತು. ಯಾವುದೋ ಒಂದು ಬ್ಯಾಕ್ ಸ್ಟೇಜ್ ಸೆಗ್ಮೆಂಟ್ ಅಲ್ಲಿ ನಮ್ಮ ಬ್ಲೇಕ್ ಮೌಂದ್ರೆ ಅವರು ಕ್ಯಾಂಡಿಸ್ ಲಿರಿ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅವರ ಒಂದು ಕೂಡ ಸಿಂಗಲ್ಸ್ ಮ್ಯಾಚ್ ಆಗಿರಬಹುದು, ಸಿಂಗಲ್ ಇನ್ ದ ರಿಂಗ್ ಪ್ರೋಮೋ ಆಗಿರಬಹುದು, ನಮಗೆ ನೋಡೋದಕ್ಕೆ ಸಿಕ್ಕಿಲ್ಲ. ಅಂಡ್ ಇದೇ ಗಾಯ್ಸ್ ಡಬ್ಲ್ಯೂ ಅವರು ಕರ್ಕೊಂಡು ಬರ್ತಾರೆ, ಬ್ಯಾಕ್ ಸ್ಟೇಜ್ ಅಲ್ಲಿ ತೋರಿಸಿ ಮತ್ತೊಮ್ಮೆ ಅವ್ರನ್ನ ಕಳಿಸ್ಬಿಡ್ತಾರೆ. ನಿಜವಾಗ್ಲೂ ನಿಮಗೆ ಮೇನ್ ಸೂಪರ್ ಸ್ಟಾರ್ಸ್ ಗಳಿಗೇನೆ ಟೈಮ್ ಸಿಗ್ತಾ ಇಲ್ಲ. ಅಂಡ್ ಇನ್ನ ಇವ್ರನ್ನೆಲ್ಲ ಯೂಸ್ ಮಾಡ್ತಾರೆ ಅಂತ ಅನ್ಕೊಳ್ಳೋದು ನಮ್ಮ ಎಡ್ಡತನ ಅಷ್ಟೇ. ಅದನ್ನೇ ನಾನು ಹೇಳ್ಬೇಕು. ಅದನ್ನ ಬಿಟ್ರೆ ಬೇರೆ ಏನು ಕೂಡ ಹೇಳೋಂಗಿಲ್ಲ ಸದ್ಯಕ್ಕೆ. ಅಂಡ್ ಇವ್ರನ್ನು ಕೂಡ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ. ಅಫ್ಕೋರ್ಸ್ ಇವ್ರನ್ನು ಕೂಡ ಡಬ್ಲ್ಯೂ ಅವರು ಮರ್ತ್ಕೊಬಿಟ್ಟಿದ್ದಾರೆ. ಇನ್ನ ಬುಕ್ಕಿಂಗ್ ವಿಚಾರವಾಗಿ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಡಬ್ಲ್ಯೂ ಕಂಪನಿ ಮೇಲೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದಾರೆ. ಅವರು ಫ್ರಸ್ಟ್ರೇಟ್ ಆಗಿರೋದಕ್ಕೆ ಮೈನ್ ರೀಸನ್ ಏನಪ್ಪಾ ಅಂದ್ರೆ ಅವರ ಬುಕ್ಕಿಂಗು ಡಬ್ಲ್ಯೂ ಕಂಪನಿಯಲ್ಲಿ ಬೇರೆ ತರ ನೋಡೋದಕ್ಕೆ ಸಿಗ್ತಾ ಇದೆ, ಟ್ರಿಪಲ್ ಎ ಶೋ ಅಲ್ಲಿ ಬೇರೆ ತರ ನೋಡೋದಕ್ಕೆ ಸಿಗ್ತಾ ಇದೆ. ಎರಡೆರಡು ರೀತಿ ನನ್ನನ್ನ ಬುಕ್ ಮಾಡ್ತಾ ಇದ್ದೀರಾ ಅಂತ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದಾರೆ. ಟ್ರಿಪಲ್ ಎ ಪ್ರಮೋಷನ್ ಅಲ್ಲಿ ಅವರ ಒಂದು ಅಲಯನ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅವರು ಒಬಾಫೆಮಿ ಅವರ ಜೊತೆ ಟೀಮ್ ಅಪ್ ಕೂಡ ಆಗಿದ್ದಾರೆ. ಅಂಡ್ ಒಬಾಫೆಮಿ ಅವರು ಈಗ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಜೊತೆ ಇದ್ದಾರೆ. ಟ್ರಿಪಲ್ ಎ ಪ್ರಮೋಷನ್ ಅಲ್ಲಿ ನಾವು ಏನಾದರೂ ಡೊಮಿನಿಕ್ ಮಿಸ್ಟೀರಿಯೋ ಅವರನ್ನು ನೋಡಿದ್ರೆ ಇವರು ಬೇರೆನೇ ಸೂಪರ್ ಸ್ಟಾರ್ ಅಂತ ಅನ್ಸುತ್ತೆ. ಡಬ್ಲ್ಯೂ
ಕಂಪನಿಯಲ್ಲಿ ಅವರನ್ನ ನೋಡಿದ್ರೆ ಇವರೇ ಬೇರೆ ಸೂಪರ್ ಸ್ಟಾರ್ ಅಂತ ಅನ್ಸುತ್ತೆ. ಅಂಡ್ ಅದನ್ನ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಫೀಲ್ ಮಾಡ್ತಾ ನಿಜವಾಗ್ಲೂ ನನಗೆ ಒಂದೇ ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ಇಷ್ಟ, ಅಲ್ಲೊಂದು ರೀತಿ ಇಲ್ಲೊಂದು ರೀತಿ ಪ್ಲೇ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಇವನ್ ನಾನು ಟ್ರಿಪಲ್ ಎ ಶೋನ ಮೋಸ್ಟ್ ಇಂಪಾರ್ಟೆಂಟ್ ಚಾಂಪಿಯನ್ ಆಗಿದ್ರು ಕೂಡ ನನ್ನನ್ನು ನೀವು ಎರಡೆರಡು ರೀತಿ ಬುಕ್ ಮಾಡ್ತಾ ಇದ್ದೀರಾ ಅಂತ ಡಬ್ಲ್ಯೂ ಕಂಪನಿಯ ಬುಕ್ಕಿಂಗ್ ಮೇಲೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ನ ಹೊರಗಡೆ ಹಾಕಿದ್ದಾರೆ. ಅಫ್ಕೋರ್ಸ್ ಇದು ಆಗಲೇಬೇಕು. ಎಷ್ಟು ದಿನ ಅಂತ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಇದೇ ರೀತಿ ಬುಕ್ ಮಾಡ್ತಾ ಹೋಗ್ತೀರಾ? ಅವ್ರಿಗೂ ಕೂಡ ಒಂದು ಕ್ಯಾರೆಕ್ಟರ್ ಆರ್ಕ್ ನ ಕೊಟ್ಟು ಕ್ಯಾರೆಕ್ಟರ್ ಅಲ್ಲಿ ಸ್ವಲ್ಪ ಚೇಂಜ್ ನ ಮಾಡಿ ಎರಡು ಕಡೆನೂ ಕೂಡ ಒಂದೇ ರೀತಿ ಬುಕ್ ಮಾಡಿ ಅಂತ ಕೇಳ್ಕೋಬೇಕು. ಟ್ರಿಪಲ್ ಎ ಪ್ರಮೋಷನ್ ಅಲ್ಲಿ ನಮ್ಮ ಅಂಡರ್ಟೇಕರ್ ಅವರು ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಬುಕ್ ಮಾಡ್ತಾ ಇದ್ರೆ, ಇಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವ್ರನ್ನ ಹೆಂಗೆಂಗೋ ಬುಕ್ ಮಾಡ್ತಾ ಇದ್ದಾರೆ. ಇದರ ಡಿಫರೆನ್ಸ್ ನನಗೂ ಕೂಡ ಗೊತ್ತಾಗ್ತಾ ಇದೆ ಟಿವಿಯಲ್ಲಿ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನೀವು ಕೂಡ ಡಿಫರೆನ್ಸ್ ನ ನೋಟಿಸ್ ಮಾಡಿದ್ದೀರಾ? ಟ್ರಿಪಲ್ ಎ ಶೋನ ಮೈನ್ ಚಾಂಪಿಯನ್ ಅಂತ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಅನ್ನಿಸ್ತಾರ ಮೈನ್ ರಾಸ್ಟರ್ ಅಲ್ಲಿ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಡಿಬೇಟ್ ನೋಡೋದಕ್ಕೆ ಸಿಗ್ತಾ ಇದೆ. ರೋಮನ್ ರೈನ್ಸ್ ಅವರು ನಿಜವಾಗ್ಲೂ ಕೂಡ ಓವರ್ ರೇಟೆಡ್ ಮೈನ್ ಇವೆಂಟರ್ ಅಂತ ಎರಿಕ್ ಬಿಷಪ್ ಅವರ ಪಾಡ್ಕಾಸ್ಟ್ ಅಲ್ಲಿ ಯಾರೋ ಒಬ್ರು ಬಂದು ಈ ರೀತಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ನಿನ್ನೆ ವಿಡಿಯೋದಲ್ಲಿ ನಾನು ಕೂಡ ತಿಳಿಸಿದ್ದೆ. ಅಂಡ್ ಇದ್ರ ಮಧ್ಯೆ ಸದ್ಯಕ್ಕೆ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ನಂದೆಲಿಡ್ಲಿ ಅಂತ ರೋಮನ್ ರೈನ್ಸ್ ಅವರ ಬಗ್ಗೆ ಅವರು ಕೂಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಈಗ ಟಾಪಿಕ್ ರೆಸ್ಲಿಂಗ್ ವೈಸ್ ಬಂದ್ರೆ ನಾನಿಲ್ಲ ಅಂತಿದ್ರೆ ನಿಜವಾಗ್ಲೂ ಟ್ರೈಬಲ್ ಚೀಫೇ ಇರ್ತಾ ಇರಲಿಲ್ಲ. ದೇರ್ ಇಸ್ ನೋ ಟ್ರೈಬಲ್ ಚೀಫ್ ವಿತೌಟ್ ಮೀ ಅಂತ ನಮ್ಮ ಬ್ರಾನ್ ಸ್ಟ್ರೋಮನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನಗಂತೂ ಈ ಒಂದು ಸ್ಟೇಟ್ಮೆಂಟ್ ನ ನೋಡಿ ಎಷ್ಟು ನಗು ಬಂತು ಅಂದ್ರೆ, ಯಪ್ಪ ಬ್ರಾನ್ ಸ್ಟ್ರೋಮನ್ ನೀನು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಅಂತದ್ದೇನು ಮಾಡಿದ್ಯಪ್ಪ? ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಆಗೋದಕ್ಕಿಂತ ಮುಂಚೆ ಅವರು ಬಿಗ್ ಡಾಗ್ ಆಗಿದ್ದಾಗ ನಿಮ್ಮ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಫ್ಯೂಡ್ ಆಫ್ ದ ಇಯರ್ ಅನ್ನೋ ಒಂದು ಫ್ಯೂಡ್ ನೋಡೋದಕ್ಕೆ ಸಿಕ್ಕಿತ್ತು. ಅಫ್ಕೋರ್ಸ್ ಅದಕ್ಕೋಸ್ಕರ ಒಂದು ಅವಾರ್ಡ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಅದನ್ನ ಬಿಟ್ರೆ ನಿಮ್ಮ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಬಿಗ್ ಡಾಗ್ ಆಗಿದ್ದಾಗ ಬಿಟ್ಟು ಟ್ರೈಬಲ್ ಚೀಫ್ ಆದಾಗ ಏನು ಕೂಡ ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಸಿಕ್ಕಿತ್ತು ಒಂದು ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು, ಅದರಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಿತ್ತು ನನಗೆ ಅರ್ಥ ಆಗಲಿಲ್ಲ. ಅಂಡ್ ನೀವು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದ್ದೀರಾ. ಅಂಡ್ ಇದರ ನಡುವೆ ನಮ್ಮ JBL ಅವರು ಕೂಡ ರೋಮನ್ ರೈನ್ಸ್ ಅವರ ಈ ಒಂದು ಡಿಬೇಟ್ ಬಗ್ಗೆ ಮಾತಾಡ್ತಾ, ನಿಜವಾಗ್ಲೂ ನಾನಂತೂ ಕೇರ್ ಮಾಡೋದಿಲ್ಲ ಅವರು ಬೇಬಿ ಫೇಸೋ ಅಥವಾ ಅವರು ಹೀಲೋ ಅಂತ, ಬಟ್ ಅವರು ನಿಜವಾಗ್ಲೂ ತುಂಬಾನೇ ಡ್ರಾ ಮಾಡ್ತಾರೆ. ಈ ಒಂದು ಟೈಮ್ ಅಲ್ಲಿ ಮೋಸ್ಟ್ ಪ್ರಾಫಿಟ್ WWE ಎರಾದಲ್ಲಿ ಅವರು ಕಂಪನಿಯ ಫೇಸ್ ಆಗಿದ್ದಾರೆ, ಇದಂತೂ ನಾನು ಒಪ್ಕೋತೀನಿ ಅಂತ ನಮ್ಮ JBL ಅವರು ತಿಳಿಸಿದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಓವರ್ ರೇಟೆಡ್ ರೆಸ್ಲರ್ ಅಲ್ಲ, ಅವರು ಡ್ರಾ ಮಾಡ್ತಾ ಇದ್ದಾರೆ. ಅಂಡ್ ಈ ಒಂದು ಪ್ರಾಫಿಟೇಬಲ್ WWE ಎರಾದಲ್ಲಿ ಅವರು ಕಂಪನಿಯ ಫೇಸ್ ಆಗಿದ್ದಾರೆ, ಅದಂತೂ ನಿಜ ಅಂತ ನಮ್ಮ JBL ಅವರು ರೋಮನ್ ರೈನ್ಸ್ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನೋಡೋಣ ಗೈಸ್, ಇನ್ನು ಯಾರ್ಯಾರು ಏನೇನ್ ಸ್ಟೇಟ್ಮೆಂಟ್ ನ ನಮ್ಮ ಟ್ರೈಬಲ್ ಚೀಫ್ ಬಗ್ಗೆ ಕೊಡ್ತಾರೆ ಅಂತ. ಅವ್ರು ಏನೇ ಕೊಟ್ಟರು ನಮಗೂ ಕೂಡ ಗೊತ್ತು, ನಿಮಗೂ ಕೂಡ ಗೊತ್ತು, ರೋಮನ್ ರೈನ್ಸ್ ಇಸ್ ಫೇಸ್ ಆಫ್ WWE ಅಂತ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸರ್ವೈವರ್ ಸೀರೀಸ್ ವಾರ್ ಗೇಮ್ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಅಂಡ್ ಅದರ ಪೋಸ್ಟರ್ ಅಲ್ಲಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರು ಈ ಬಾರಿಯ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಒಳಗಡೆ ಇರೋದು ಕನ್ಫರ್ಮ್ ಆಗಿದೆ. ಅಂಡ್ ಈಗ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ರೂಮರ್ಸ್ ಗಳು ಬರ್ತಾ ಇದೆ. ಅದೇನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಇವರಿಬ್ರು ಕೂಡ ಒಂದೇ ಟೀಮ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ನಡುವೆ ಏನೇನು ಹೇಟ್ ಇತ್ತು ಅದೆಲ್ಲವೂ ಕೂಡ ಸಮ್ಮರ್ ಸ್ಲ್ಯಾಮ್ ಅಲ್ಲಿ ಮುಗ್ದಿದೆ. ಸೊ WWE ಅವ್ರು ಏನಾದ್ರು ರೋಮನ್ ರೈನ್ಸ್ ಅವರ ಟೀಮಿಗೆ ಸೆತ್ ರೋಲೆನ್ಸ್ ಅವ್ರನ್ನ ಆಡ್ ಮಾಡಿ ಕರ್ಕೊಂಡು ಬಂದ್ರೆ ಇವರಿಬ್ಬರ ಬಾಂಡಿಂಗು ಇನ್ನೂ ಕೂಡ ಚೆನ್ನಾಗಾಗುತ್ತೆ ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡಿ ಈ ರೀತಿ ರೂಮರ್ಸ್ ಗಳನ್ನ ತಗೊಂಡು ಬರ್ತಾ ಇದ್ದಾರೆ. ನನ್ನ ಪ್ರಕಾರ ಚಾನ್ಸಸ್ ಸ್ವಲ್ಪ ಕಮ್ಮಿ ಇದೆ, ಆದ್ರೂ ಕೂಡ ನಾವು ಇದನ್ನ ಆಗೋದೇ ಇಲ್ಲ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಆ ಕಡೆ ಸೆತ್ ರೋಲೆನ್ಸ್ ಅವರು ಕೂಡ ರೋಮನ್ ರೈನ್ಸ್ ಅವರ ವಾರ್ ಗೇಮ್ ಟೀಮ್ ಒಳಗಡೆ ಎಂಟ್ರಿನ ಕೊಡಬಹುದು. ನೋಡೋಣ ಗಾಯ್ಸ್ ಏನಾಗುತ್ತೆ ಅಂತ. ಸದ್ಯಕ್ಕೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಹತ್ರ ಬಂದಂಗೆ ಆ ಕಡೆನೂ ಕೂಡ ರೋಮನ್ ರೈನ್ಸ್ ಅವರ ವಿರುದ್ಧ ಒಂದು ಟೀಮು ಫಾರ್ಮ್ ಆದಾಗ ನಮಗೆ ಒಂದು ಐಡಿಯಾ ಸಿಗುತ್ತೆ WWE ಅವರು ಈ ಬಾರಿಯ ವಾರ್ ಗೇಮ್ ಅಲ್ಲಿ ಯಾವ ಮ್ಯಾಚ್ ನ ಪ್ಲಾನ್ ಮಾಡ್ತಾರೆ ಅಂತ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂಡ್ ಆ ಒಂದು ಸ್ಟೇಟ್ಮೆಂಟ್ ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅವ್ರು ಹೇಳ್ತಾರೆ, ನಾನು ನನ್ನ ಕರಿಯರ್ ನ ಫೈನಲ್ ಮ್ಯಾಚ್ ಆಗಿ ಹಾಗೆ ನನ್ನ ರಿಟೈರ್ಮೆಂಟ್ ಮ್ಯಾಚ್ ಆಗಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಇನ್ವಾಲ್ವ್ ಆಗಬೇಕು ಅಂತ ಅನ್ಕೊಟ್ಟಿದ್ದೀನಿ. ಅದು ರೋಮನ್ ರೈನ್ಸ್ ಹಾಗೆ ಡೀನ್ ಎಂಬ್ರೋಸ್ ಅವರ ವಿರುದ್ಧ, ಅದು ಕೂಡ ಬ್ರೂಕ್ಲಿನ್ ನ್ಯೂಯಾರ್ಕ್ ಅಲ್ಲೇ ಮಾಡಬೇಕು ಅಂತ ಇದ್ದೀನಿ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಸೆತ್ ರೋಲೆನ್ಸ್ ಅವರು ಅವರ ರಿಟೈರ್ಮೆಂಟ್ ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಡೀನ್ ಎಂಬ್ರೋಸ್ ಅವ್ರನ್ನ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ಫೇಸ್ ಮಾಡಬೇಕಂತೆ ಬ್ರೂಕ್ಲಿನ್ ನ್ಯೂಯಾರ್ಕ್ ಅಲ್ಲಿ. ಆದಷ್ಟು ಬೇಗ ಈ ಒಂದು ಆಸೆ ಈಡೇರುತ್ತೆ ಅಂತ ಫೀಲ್ ಬರ್ತಾ ಇದೆ ನನಗಂತೂ. ಯಾಕಂದ್ರೆ ಡೀನ್ ಎಂಬ್ರೋಸ್ ಅವರು ರಿಟರ್ನ್ ಆದಾಗ ಶೀಲ್ಡ್ ನ WWE ಅವರು ಮತ್ತೊಮ್ಮೆ ತಗೊಂಡು ಬಂದೇ ಬರ್ತಾರೆ.
ಅಂಡ್ ಆಗ ನಮಗೆ ಮತ್ತೊಮ್ಮೆ ರೋಮನ್ ರೈನ್ಸ್, ಡೀನ್ ಎಂಬ್ರೋಸ್ ಹಾಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಪಾತ್ನ ಕ್ರಾಸ್ ಮಾಡೋದು ನೋಡೋದಕ್ಕೆ ಸಿಗುತ್ತೆ. ಇಂಡ್ ಈ ಒಂದು ಮ್ಯಾಚ್ ರಸ್ಸೆಲ್ ಮೀನಿಯಾದಲ್ಲಿ ಆಗುತ್ತೆ ಅಂತ ನನಗೆ ಯಾಕೋ ಫೀಲ್ ಬರ್ತಾ ಇದೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.